ರಾಯಲ್ಟಿ ಅಕೌಂಟ್ ಡೇಟ್ ನೋಡಿ ಫಸ್ಟ್ 2021 ಚಾಲು ಆಗುತ್ತೆ. ಸೊ ರಾಯಲ್ಟಿ ಮಾಡಬೇಕಾದ್ರೆ ಓನ್ಲಿ ರಾಯಲ್ಟಿ ಕಾಲಮ್ನ ಮಾತ್ರ ನಾವು ಫೋಕಸ್ ಮಾಡಬೇಕು. ರಾಯಲ್ಟಿ ಕಾಲಮ್, ಈ ಕಾಲಮ್ ಮಾತ್ರ. ಮೊದಲನೇ ವರ್ಷ ರಾಯಲ್ಟಿ ಎಷ್ಟಾಗಿದೆ? 8,000. ಸೊ 8,000 ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಓನರ್ ಪೇಟೆಂಟಿ ಅಕೌಂಟ್. ಸೆಕೆಂಡ್ ಬ್ರಾಕೆಟ್ ರಾಯಲ್ಟಿ ಅಮೌಂಟ್. ಎಷ್ಟು ರಾಯಲ್ಟಿ ಅಮೌಂಟು? ಮೊದಲನೇ ವರ್ಷ 8,000 ರೂಪಾಯಿ. ಸೊ 8,000 ರೂಪಾಯಿನ ಇಲ್ಲಿ ಬರೀಲಿ. ಇಯರ್ 2021. ಹಾಂ, ಇದೇ 8,000 ರೂಪಾಯಿನ ನಾವು ಬೈ P&L ಅಕೌಂಟ್ ಅಂತ ಕಳಿಸ್ಬಿಡ್ತೀವಿ. P&L ಅಕೌಂಟ್ ಅಮೌಂಟ್ ಟ್ರಾನ್ಸ್ಫರ್ 8,000 2021 ಮುಗಿಯಿತು. ಅದೇ ರೀತಿ ಎರಡನೇ ವರ್ಷ 2022. 2022ರಿಂದ 14,000 ರೂಪಾಯಿ ಇದೆ. ಸೊ 14,000 ರೂಪಾಯಿನ ಟು ಪೇಟೆಂಟಿ. ಪೇಟೆಂಟಿ ಅಂದರೆ ಓನರ್. ನಾವು ಯಾವ ಥರ ಲ್ಯಾಂಡ್ಲಾರ್ಡ್ ಅಂತ ತಗೋತೀವಲ್ಲ ಆ ಥರ ಪೇಟೆಂಟಿ ಅಕೌಂಟ್ 2022 14,000. ಸೊ ಇದೇ 14,000 ನಾವು ಬೈ P&L ಅಕೌಂಟ್ ಅಮೌಂಟ್ ಟ್ರಾನ್ಸ್ಫರ್ 2022. ಅದೇ ರೀತಿ 2023 20,000 ರೂಪಾಯಿ ಇದೆ. ಸೊ 20,000 ರೂಪಾಯಿನ ಟು ಪೇಟೆಂಟಿ ಅಕೌಂಟ್. ಎರಡು 2023 ಪೇಟೆಂಟಿ 20,000. ಸೊ ಅದೇ 20,000 ರೂಪಾಯಿನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮುಗೀತು. 20,000 ಬೈ P&L ಅಕೌಂಟ್ 2023 ಅಮೌಂಟ್ ಟ್ರಾನ್ಸ್ಫರ್. ಅದೇ ರೀತಿ 2024 24,000 ರೂಪಾಯಿ ರಾಯಲ್ಟಿ ಇದೆ. ಸೊ ಟು ಪೇಟೆಂಟಿ 24. This 24,000 transfer to again by P&L. 2025ಕ್ಕೆ 38,000 ರೂಪಾಯಿ ಇದೆ. ಸೊ 38,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿ 2025 ಟು ಪೇಟೆಂಟಿ 38,000. by P&L. ಇಷ್ಟು ಮಾಡಿದ್ರೆ ನಿಮ್ಮದು ರಾಯಲ್ಟಿ ಅಕೌಂಟ್ ಮುಗೀತು. ಸೊ ರಾಯಲ್ಟಿ ಅಕೌಂಟ್ ಈಸ್ ಸೋ ಸಿಂಪಲ್. ರಾಯಲ್ಟಿ ಜಸ್ಟ್ ರಾಯಲ್ಟಿ ಕಾಲಮ್ ನೋಡಬೇಕು. ರಾಯಲ್ಟಿ ಕಾಲಮ್ ಇದ್ದಲ್ಲಿ ನೋಡಿ ಯಾವ ವರ್ಷ ಆ ವರ್ಷ ಬರೀಬೇಕು. ಆ ರಾಯಲ್ಟಿ ಕಾಲಮ್ಗೆ ಎಷ್ಟಿದೆ ಅಮೌಂಟ್, ಆ ಅಮೌಂಟನ್ನು ಓನರ್ ಹೆಸರಲ್ಲೇ, ಓನರ್ ಇನ್ ದ ಸೆನ್ಸ್ ಇನ್ ಕೇಸ್ ಆಫ್ ಪೇಟೆಂಟ್ ರಾಯಲ್ಟಿ ಪೇಟೆಂಟ್ ಅಂತ ತಗೋಬೇಕು. ಇನ್ ಕೇಸ್ ಆಫ್ ಮೈನಿಂಗ್ ರಾಯಲ್ಟಿ ಅಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ತಗೋಬೇಕು. ಇನ್ ಕೇಸ್ ಕಾಪಿರೈಟ್ ರಾಯಲ್ಟಿ ಅಲ್ಲಿ ಟು ಆಥರ್ ಅಕೌಂಟ್ ಅಂತ ತಗೋಬೇಕು. ಸೊ ಇಲ್ಲಿ ಪೇಟೆಂಟ್ ರಾಯಲ್ಟಿ ಇರೋ ಕಾರಣಕ್ಕೆ ಪೇಟೆಂಟ್ ಅಂತ ತೊಗೊಂಡಿದ್ದೀನಿ. ಸೊ ಮೊದಲನೇ ವರ್ಷ 8,000 ರೂಪಾಯಿ, ಅದೇ 8,000 ರೂಪಾಯಿ P&L ಕಳಿಸಿದೆ. ಎರಡನೇ ವರ್ಷ 14,000 ರೂಪಾಯಿ, ಅದೇ 14,000 ರೂಪಾಯಿ P&L ಕಳಿಸಿದೆ. ಮೂರನೇ ವರ್ಷ 20,000 ರೂಪಾಯಿ, ಅದೇ 20,000 ರೂಪಾಯಿ P&L ಕಳಿಸಿದೆ. 24,000 ಅದೇ P&L ಕಳಿಸಿದೆ. 38,000 ಅದೇ P&L ಕಳಿಸಿದೆ. ಇಷ್ಟು ಮಾಡೋದ್ರಿಂದ ರಾಯಲ್ಟಿ ಮುಗೀತು.
ಪೇಟೆಂಟಿ ಅಥವಾ ಓನರ್ ಅಕೌಂಟ್. ಈಗ ನಾವು ಓನರಿಗೆ ಎಷ್ಟು ರಾಯಲ್ಟಿನ ಪೇ ಮಾಡ್ತೀವಿ. ಸೊ ಆ ಪೇ ಮಾಡಿ ಗೊತ್ತಾಗಬೇಕಂದ್ರೆ ಈ ಚಾರ್ಟಲ್ಲಿ ಲಾಸ್ಟ್ ಕಾಲಮ್ ಪೇಡ್ ಟು ಓನರ್ ಎಷ್ಟಿದೆ ಇಲ್ಲಿ ಲಾಸ್ಟ್ ಕಾಲಮ್ 20,000 ಇದೆ ಮೊದಲನೇ ವರ್ಷ. ಸೊ 20,000 ಮೊದಲನೇ ವರ್ಷ 20,000 ಇದೆ ಅಂದರೆ 2021 2021 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎಷ್ಟಿದೆ 20,000 ಪೇ ಮಾಡಿದ್ದು. ಟೇಕ್ ಇನ್ ಟು ಬ್ರಾಕೆಟ್ ರಾಯಲ್ಟಿ ಪೇಡ್ ಅಮೌಂಟ್ 20,000. ಸೊ ರಾಯಲ್ಟಿ ಪೇಡ್ 20,000 ಇದೆ ಅಂದರೆ ಆಕ್ಚುಲ್ ರಾಯಲ್ಟಿ ಎಷ್ಟಾಗಿದೆ ಅದು ಆ ವರ್ಷಕ್ಕೆ 8,000 ರೂಪಾಯಿ ಮಾತ್ರ ರಾಯಲ್ಟಿ ಆಗಿದೆ. 8,000 ರೂಪಾಯಿ ಮಾತ್ರ ರಾಯಲ್ಟಿ ಬೈ ರಾಯಲ್ಟಿ. ಎರಡು 2021. ಸೊ ಕ್ಯಾಶ್ ಪೇ ಮಾಡಿದ್ದು 20,000, ರಾಯಲ್ಟಿ ಕ್ರಿಯೇಟ್ ಆಗಿದ್ದು ಬರೀ 8,000. ಇನ್ನು ಎಷ್ಟು ಆಗಲಿಲ್ಲ ಡಿಫ್ರೆನ್ಸ್ 12,000 ರೂಪಾಯಿ. ಈ 12,000 ರೂಪಾಯಿ ಏನಿದೆ ಇದು ಬೈ ಶಾರ್ಟ್ ವರ್ಕಿಂಗ್ಸ್ ಅಂತ ಬರ್ಕೋಬೇಕು. ಇಲ್ಲಿ 12,000 ರೂಪಾಯಿ ಇದೆಯಲ್ಲ ಡೆಫಿಸಿಟ್ ಕಾಲಮಲ್ಲಿ, ಈ ಡೆಫಿಸಿಟ್ ಕಾಲಮ್ ಇರುವಂತ 12,000 ರೂಪಾಯಿ ಇಲ್ಲಿ ಬಂದಾಯ್ತು. ಬ್ರಾಕೆಟ್ನಾಗ ಬರ್ಕೋರಿ ಡೆಫಿಸಿಟ್ ಆಫ್ ಶಾರ್ಟ್ ವರ್ಕಿಂಗ್ 2021. ಸೊ ಎರಡು ಕಡೆ ಟ್ಯಾಲಿ 20,000 ಅದೇ ರೀತಿ 2022 ನೋಡ್ರಿ ಅಗೇನ್ 20,000 ರೂಪಾಯಿ ಆಗಿದೆ. 20,000 ರೂಪಾಯಿ ಆಗಿದೆ. ಸೊ 20,000 ರೂಪಾಯಿ ಆಗಿದೆ ಅಂದ್ರೆ 2022 ಟು ಕ್ಯಾಶ್ ಆರ್ ಬ್ಯಾಂಕ್ 20,000. ಸೊ 20,000 ರೂಪಾಯಿ ಆಗಿದೆ ಅಂದ್ರೆ ರಾಯಲ್ಟಿ ಎಷ್ಟಾಗೈತ್ರಿ ಆ ಒಂದು ವರ್ಷದೊಳಗೆ 14,000 ಬೈ ರಾಯಲ್ಟಿ 14,000 ಮಾಡಿದ್ವಿ. 20,000 ರೂಪಾಯಿ ಮಾಡಿದ್ವಿ. ಸೊ 20,000 ಪೇಮೆಂಟ್ ಮಾಡಿ ಬರ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ 2022 ರಾಯಲ್ಟಿ ಎಷ್ಟಾಗಿದೆ 14,000 ಆಗಿದೆ. ಆ 14,000 ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ 6,000 ಆಗಿದೆ. ಈ 6,000. ಸೊ ಟ್ಯಾಲಿ ಮೇಕ್ ಇಟ್ ಟೋಟಲ್ 20,000. ನೆಕ್ಸ್ಟ್ ಮೂರನೇ ವರ್ಷ 2023 ರಾಯಲ್ಟಿ ಎಷ್ಟು ಪೇ ಮಾಡಿದ್ವಿ 20,000 ಪೇ ಮಾಡಿದ್ವಿ. 20,000 2023 ಟು ಕ್ಯಾಶ್ ಬ್ಯಾಂಕ್ ರಾಯಲ್ಟಿ ಪೇ 20,000. ನೆಕ್ಸ್ಟ್ 2023 ರಾಯಲ್ಟಿ ಕಾಲಮಲ್ಲಿ ರಾಯಲ್ಟಿ ಎಷ್ಟು ಚಾರ್ಜ್ ಆಗಿದೆ ನೋಡ್ರಿ. ರಾಯಲ್ಟಿ ಅಕೌಂಟ್ ರಾಯಲ್ಟಿ ಬಂದ್ಬಿಟ್ಟು 20,000 ರೂಪಾಯಿ ಆಗಿದೆ. ಕರೆಕ್ಟ್ 20,000 ಈಕ್ವಲ್ 20,000. ನೆಕ್ಸ್ಟ್ 2024 ನೋಡ್ರಿ 2024 ಅಗೇನ್ 20,000 ಪೇ ಆಗಿದೆ. 20,000 ಟು ಕ್ಯಾಶ್ ಆರ್ ಬ್ಯಾಂಕ್ 2024 20,000. ಆ ಒಂದು ವರ್ಷ ರಾಯಲ್ಟಿ ಎಷ್ಟಾಗಿದೆ 24,000 ರೂಪಾಯಿ ರಾಯಲ್ಟಿ ಆಗಿದೆ ಬೈ ರಾಯಲ್ಟಿ 24,000 2024. ಬಟ್ ಇಲ್ಲಿ 20,000 ಪೇ ಮಾಡಿದ್ದೀನಿ 24,000 ರೂಪಾಯಿ ರಾಯಲ್ಟಿ ಬಂದಿದೆ. ಸೊ 4,000 ರೂಪಾಯಿ ಡಿಫ್ರೆನ್ಸ್ ತೋರಿಸ್ತಾ ಇದೆಯಲ್ಲ ಆ 4,000 ರೂಪಾಯಿ ಡಿಫ್ರೆನ್ಸ್ ಅನ್ನ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಬರೀಬೇಕು. ಇಲ್ಲಿ ಡಿಫ್ರೆನ್ಸ್ ಬಂದಿದ್ದನ್ನ ಬ್ರಾಕೆಟ್ ಅಲ್ಲಿ ರಿಕವರಿ ಇಲ್ಲಿದೆಲ್ಲ ರಿಕವರಿ 4,000 ರೂಪಾಯಿ ಆ ರಿಕವರಿ ಅಂತ ಬರೀಬೇಕಲ್ಲಿ ಬ್ರಾಕೆಟ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್. ಶಾರ್ಟ್ ವರ್ಕಿಂಗ್ಸ್ ಕ್ರೆಡಿಟ್ ಸೈಡ್ ಬಂತಂದ್ರೆ ಡೆಬಿಟ್ ಆಗಿರುತ್ತೆ. ಪೇಟೆಂಟ್ ಅಕೌಂಟ್ ಅಲ್ಲಿ ಅಥವಾ ಓನರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ಡೆಬಿಟ್ ಆಗಿರುತ್ತೆ. ಅದೇ ಡೆಬಿಟ್ ಸೈಡ್ ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ರಿಕವರಿ ಆಗಿರುತ್ತೆ. ಓಕೆ 2024 ಎಷ್ಟು 4,000 ರೂಪಾಯಿ ರಿಕವರಿ ಇದೆ.
4,000 ರೂಪಾಯಿ. ದೇರ್ ಫೋರ್ ಟೋಟಲ್ 24,000. ಸೊ 5ನೇ ವರ್ಷ 2025. 2025ರಲ್ಲಿ 38,000 ರೂಪಾಯಿ ರಾಯಲ್ಟಿ ಪೇ ಆಗಿದೆ. ಇಲ್ಲಿ 38,000 ರೂಪಾಯಿ ಟು ಕ್ಯಾಶ್. 2025 ಟು ಕ್ಯಾಶ್ ಆರ್ ಬ್ಯಾಂಕ್ 38,000 ರೂಪಾಯಿ ರಾಯಲ್ಟಿ ಪೇ ಆಗಿದೆ ಇಲ್ಲಿ. ಸೊ ರಾಯಲ್ಟಿ ಕಾಲಮ್ ಎಷ್ಟಿದೆ ಅಮೌಂಟ್ 38,000. ಸೊ ಇಲ್ಲಿ 38,000 ರೂಪಾಯಿ ಸರಿಯಾಗಿದೆ 2025. ಅಂದ್ರೆ ಇಲ್ಲಿ ಈ ಒಂದು ವರ್ಷದಾಗ ರಿಕವರಿನೂ ಇಲ್ಲ, ಡೆಫಿಸಿಟು ಇಲ್ಲ. ಸೊ 38,000. therefore make it total 38,000. therefore ಕ್ಲೋಸ್. ಇಷ್ಟು ಮಾಡಿದ್ರೆ ನಮ್ದು ಪೇಟೆಂಟಿ ಅಕೌಂಟ್ ಮುಗೀತು. ಸೊ ನಂತರ ಬರೋದು ಶಾರ್ಟ್ ಟೇಕಿಂಗ್ಸ್ ಅಕೌಂಟ್. ಹೌದಾ, ಬ್ರೀಫ್ ಆಗಿ ಒಮ್ಮೆ ನೋಡ್ಬಿಡೋಣ. ಪೇಟೆಂಟಿ ಅಕೌಂಟ್ ಅಥವಾ ಓನರ್ ಅಕೌಂಟ್ ಅಥವಾ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಕರೀತಾರೆ ಅದಕ್ಕೆ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಲ್ಲಿ ಫಸ್ಟ್ ಬರೋದು ನಮಗೆ ಎಷ್ಟು ಪೇ ಮಾಡಿದೀವಿ ಅದನ್ನ ಬರ್ಕೋಬೇಕು. ಟು ಕ್ಯಾಶ್ ಆರ್ ಬ್ಯಾಂಕ್. ಪ್ರತಿ ವರ್ಷ ಎಷ್ಟು ಪೇ ಮಾಡಿದೀವಿ ಇಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ 2021 ಎಷ್ಟು ಪೇ ಮಾಡಿದೀವಿ 20,000. ಆ 20,000 ಬಂದಿದೆ ರಾಯಲ್ಟಿ ಪೇಡ್. 2022ರಲ್ಲಿ ಎಷ್ಟು ಪೇ ಮಾಡಿದ್ವಿ 20,000. 2022ರಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಬ್ರಾಕೆಟ್ ಒಳಗೆ ರಾಯಲ್ಟಿ ಪೇಡ್. 2023ರಲ್ಲಿ 20,000. 2023 ರಾಯಲ್ಟಿ ಪೇಡ್. 2024ರಲ್ಲಿ 20,000 ರಾಯಲ್ಟಿ ಪೇಡ್. ಇದು ರಾಯಲ್ಟಿ ಪೇಡ್ ಅಂತ ಬರೀಬೇಕಿಲ್ಲಿ, ನಂಗೆ ಜಾಗ ಇಲ್ಲ. ನೆಕ್ಸ್ಟ್ 2025ರಲ್ಲಿ 38,000 ರಾಯಲ್ಟಿ ಪೇಡ್. ಓಕೆ, ಬಟ್ ಇಲ್ಲಿ ಬಂದ್ಬಿಟ್ಟು ರಾಯಲ್ಟಿ ಕಾಲಮ್ ಮೊದಲನೇ ವರ್ಷ 8,000 ರೂಪಾಯಿ ರಾಯಲ್ಟಿ ಇತ್ತು. ಇನ್ ಡಿಫರೆನ್ಸ್ 12,000 ರೂಪಾಯಿ ಡೆಫಿಸಿಟ್ ಅಂತ ತಗೊಂಡೆ. 2ನೇ ವರ್ಷ 14,000 ರೂಪಾಯಿ ರಾಯಲ್ಟಿ ಇತ್ತು. ಇನ್ನು ಮಿಕ್ಕಿದ್ದು 6,000 ರೂಪಾಯಿ ಡೆಫಿಸಿಟ್ ಶಾರ್ಟ್ ವರ್ಕಿಂಗ್ಸ್ ಬಂದಿತ್ತು, ಡೆಫಿಸಿಟ್ ಅಂತ ತಗೊಂಡೆ. ಇನ್ನು 4ನೇ ವರ್ಷ 20,000 ರೂಪಾಯಿ ಸಮ ಇದೆ. 4ನೇ ವರ್ಷ 24,000 ರೂಪಾಯಿ ತೊಗೊಂಡಿದ್ದೆ. 24,000 ರೂಪಾಯಿ ತೊಗೊಂಡಿದ್ದೆ. 4,000 ರೂಪಾಯಿ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಅಂತ ತೊಗೊಂಡೆ. ಇನ್ನು 5ನೇ ವರ್ಷ 38,000 ರೂಪಾಯಿ ಇಲ್ಲಿ ರಿಕವರಿನೂ ಇಲ್ಲ, ಡೆಫಿಸಿಟು ಇಲ್ಲ. ಇಷ್ಟು ಮಾಡೋದು ನಮ್ದು ಪೇಟೆಂಟಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಮುಗೀತು. ನೆಕ್ಸ್ಟ್ ಬರೋದು ಶಾರ್ಟ್ ವರ್ಕಿಂಗ್ಸ್. ಈ 3 ಕಾಲಮ್ ನೋಡಬೇಕು. ಯಾವ ಕಾಲಮ್ ಅಂದ್ರೆ ಶಾರ್ಟ್ ವರ್ಕಿಂಗ್ ಕಾಲಮ್. ಅದರಲ್ಲಿ ಡೆಫಿಸಿಟ್, ರಿಕವರಿ, ಈ ರಿಕವರಿ. ಡೆಫಿಸಿಟ್ ಆದರೆ ಟು ಪೇಟೆಂಟಿ ಅಂತ ತಗೋಬೇಕು. ರಿಕವರಿ ಆದರೆ ಬೈ ಪೇಟೆಂಟಿ ಅಂತ ತಗೋಬೇಕು. ಈ ರಿಕವರಿ ಆದರೆ P&L ಅಕೌಂಟ್ ಅಂತ ತಗೋಬೇಕು. ಒನ್ಸ್ ಅಗೇನ್ ನಾವು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಈ 3 ಕಾಲಮ್ ನೋಡಬೇಕು. ಡೆಫಿಸಿಟ್ ಕಾಲಮ್, ರಿಕವರಿ ಕಾಲಮ್, ಈ ರಿಕವರಿ ಕಾಲಮ್. ಒಂದು ವೇಳೆ ಡೆಫಿಸಿಟ್ ಬಂದರೆ ಟು ಪೇಟೆಂಟಿ ಅಂತ ಅಕೌಂಟ್ ತಗೋಬೇಕು, ಟು ಪೇಟೆಂಟಿ ಅಕೌಂಟ್ ಇನ್ ಕೇಸ್ ಆಫ್ ಪೇಟೆಂಟ್ ರಾಯಲ್ಟಿ. ಒಂದು ವೇಳೆ ಮೈನಿಂಗ್ ರಾಯಲ್ಟಿ ಇದ್ರೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಅಥವಾ ಒಂದು ವೇಳೆ ಕಾಪಿರೈಟ್ ರಾಯಲ್ಟಿ ಇದ್ರೆ ಟು ಆಥರ್ ಅಕೌಂಟ್. ಕಾಪಿರೈಟ್ ಬಂದರೆ ಆಥರ್, ಪೇಟೆಂಟ್ ಬಂದರೆ ಪೇಟೆಂಟಿ, ಅಥವಾ ಮೈನಿಂಗ್ ಬಂದರೆ ಲ್ಯಾಂಡ್ ಲಾರ್ಡ್. ಈ ಒಂದು ಪೇಟೆಂಟ್ ರಾಯಲ್ಟಿ ಇರೋ ಕಾರಣಕ್ಕೆ ನಾನು ಪೇಟೆಂಟಿ ಅಕೌಂಟ್ ಅಂತ ತಗೊಂಡಿದ್ದೇನೆ. ಟು ಪೇಟೆಂಟಿ ಅಕೌಂಟ್. ಡೆಫಿಸಿಟ್ ಆದಾಗ, ರಿಕವರಿ ಆದಾಗ ಬೈ ಪೇಟೆಂಟಿ ಅಕೌಂಟ್, ಈ ರಿಕವರಿ ಆದಾಗ P&L ಅಕೌಂಟ್. ಮಾಡ್ತಾವಣ. ಮೊದಲನೇ ವರ್ಷ 2021. 2021ರಲ್ಲಿ 12,000 ರೂಪಾಯಿ ಡೆಫಿಸಿಟ್ ಆಗಿದೆ. ಡೆಫಿಸಿಟ್ ಅಂದ್ರೆ ಟು ಪೇಟೆಂಟಿ ಅಂತ ತಗೋಬೇಕು. ಸೊ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್ ಟು ಪೇಟೆಂಟಿ ಅಕೌಂಟ್ 2021 12,000 ರೂಪಾಯಿ. ಸೊ 12,000 ರೂಪಾಯಿ. ಹೌದಾ. ಅದೇ 2021ರಲ್ಲಿ ರಿಕವರಿ ಏನಾದರೂ ಇದ್ರೆ ಅಮೌಂಟ್ ಬೈ ಪೇಟೆಂಟ್ ಅಂತ ತಗೋಬೇಕು. ಬಟ್ ಇಲ್ಲಿ ನಮ್ದು ಯಾವುದೇ ರಿಕವರಿ ಅಮೌಂಟ್ ಇಲ್ಲ. ಒಂದು ವೇಳೆ ಇದ್ರೆ ಬೈ ಪೇಟೆಂಟ್ ಅಂತ ತಗೋಬೇಕಾಗಿತ್ತು, ಇಲ್ಲ. ನೆಕ್ಸ್ಟ್ ಅದೇ ರೀತಿ ಈ ರಿಕವರಿ ಏನಾದರೂ ಇದ್ರೆ ಬೈ P&L ಅಂತ ತಗೋತಿದ್ದೆ, ಅದು ಇಲ್ಲ. ಸೊ ಇಲ್ಲ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡ್ರಿ. 12,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2021.
ಅಂದ್ರೆ ಇಷ್ಟು ಬ್ಯಾಲೆನ್ಸ್ ಉಳಿದಿದೆ. ನೆಕ್ಸ್ಟ್ ಅದು 2022ಕ್ಕೆ 2021 ಕ್ಲೋಸಿಂಗ್ 2022 ಓಪನಿಂಗ್ ಆಗುತ್ತೆ. 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ 12,000. 2022ಕ್ಕೆ 2021 ಕ್ಲೋಸಿಂಗ್ ಬ್ಯಾಲೆನ್ಸ್ 2022 ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಈಗ 2022 ನೋಡ್ರಿ ಅಗೇನ್ 6,000 ರೂಪಾಯಿ ಮತ್ತೆ ಡೆಫಿಸಿಟ್ ಆಗಿದೆ. ಸೊ ಡೆಫಿಸಿಟ್ ಆಗೈತೆ ಅಂದ್ರೆ ಅಗೇನ್ ಟು ಪೇಟೆಂಟಿ ಅಕೌಂಟ್ 2022. ಸೊ 6,000. ಸೊ ಇಲ್ಲಿ 2022 ಏನು ರಿಕವರಿ ಏನಾದ್ರು ಇದೆಯಾ? ನೋ ರಿಕವರಿ ಮೀನ್ಸ್ ಬೈ ಪೇಟೆಂಟಿ ಬರೋದಿಲ್ಲ. ಅದೇ ರೀತಿ 2022ರಲ್ಲಿ ಈ ರಿಕವರಿ ಏನಾದ್ರು ಇದೆಯಾ? ಅದು ಇಲ್ಲ. ಸೊ ಬೈ ಪಿ ಅಂಡ್ ಅಲ್ಲೂ ಬರೋದಿಲ್ಲ. ಸೊ ಇಲ್ಲಿ ಅಗೇನ್ 2,000 ಕ್ಲೋಸ್ ಟೋಟಲ್ ಮಾಡಿ 18,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2022 ಎಷ್ಟು ಬಂತ್ರಿ? 18,000. ಅಗೇನ್ 2023 ನೋಡ್ರಿ ಡೆಫಿಸಿಟ್ ಅಂತೂ ಇಲ್ಲ. ಸೊ ಡೆಫಿಸಿಟ್ ಇಲ್ಲ ಅಂದ್ರೆ ಟು ಪೇಟೆಂಟಿ ಇಲ್ಲಿ ಬರೋದಿಲ್ಲ. ಬಟ್ ಎರಡನೇ ಕಾಲಮ್ ನೋಡ್ರಿ ರಿಕವರಿನೂ ಇಲ್ಲ ಅಂದ್ರೆ ಬೈ ಪೇಟೆಂಟಿನೂ ಬರೋದಿಲ್ಲ. ಬಟ್ ಈ ರಿಕವರಿ ಇದೆಯಾ? ಐತಿ. ಈ ರಿಕವರಿ 12,000 ರೂಪಾಯಿ ರಿಕವರಿ ಐತ್ರಿ. ಸೊ ಈ ರಿಕವರಿ ಇದ್ರ ಏನ್ ಬರ್ತೈತ್ರಿ? ಪಿ ಅಂಡ್ ಎಲ್ ಅಕೌಂಟ್. ಸೊ ಬೈ ಪಿ ಅಂಡ್ ಎಲ್. ಓಕೆ, ಬೈ ಪಿ ಅಂಡ್ ಎಲ್ 2,000. ಅದಕ್ಕಿಂತ ಮುಂಚೆ ಬ್ರಾಟ್ ಡೌನ್ ಮಾಡ್ಕೊರಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 2023 18,000 ರೂಪಾಯಿ ಇತ್ತು. 18,000 ರೂಪಾಯಿ ಇದೆ. ಆ 18,000 ರೂಪಾಯಿ 2023ರಲ್ಲಿ ಎಷ್ಟಿದಾಗಿದೆ? 12,000 ರೂಪಾಯಿ ಬೈ ಪಿ ಅಂಡ್ ಎಲ್ ಅಕೌಂಟ್ ತೋರಿಸ್ರಿ. ಬ್ರಾಕೆಟ್ ಒಳಗಡೆ ಈ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಬರೀಬೇಕು. ರಿಕವರಿ ಆಗಿಲ್ಲ. ಸೊ ಟೋಟಲ್ ಮಾಡ್ರಿ. ಈಗ ಎಷ್ಟು ಬರುತ್ತೆ ನೋಡ್ರಿ. ಸೊ 18,000 ಆಸ್ ಯೂಶುವಲ್. ಸೊ 18,000 ರೂಪಾಯಿದಾಗ 12,000 ರೂಪಾಯಿ ಕಳೀರಿ. 6,000 ರೂಪಾಯಿ ಅಗೇನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2023. 2023 ಕ್ಲೋಸಿಂಗ್ 2024 ಓಪನಿಂಗ್ ಮಾಡ್ಕೊರಿ. 2024 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 2023 ಕ್ಲೋಸಿಂಗ್ 2024 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ 6,000 ರೂಪಾಯಿ. 6,000 ರೂಪಾಯಿ ಬ್ರಾಟ್ ಡೌನ್ ಐತೆ. ಈಗ 2024 ನೋಡ್ರಿ. 2024 ಡೆಫಿಸಿಟ್ ಆಗೈತಾ? ಆಗಿಲ್ಲ. ಡೆಫಿಸಿಟ್ ಆಗಿದ್ರೆ ಟು ಪೇಟೆಂಟಿ ಅಂತ ತಗೋತಿದ್ದೆ, ಇಲ್ಲಿ ಆಗಿಲ್ಲ. ರಿಕವರಿ ಆಗಿದೆಯಾ? ಆಗೈತಿ. 4,000 ರೂಪಾಯಿ ರಿಕವರಿ ಆಗೈತಿ. ಸೊ ರಿಕವರಿ ಬಂದಾಗ ಏನು ತಗೋತೀರಿ? ಬೈ ಪೇಟೆಂಟಿ. ಸೊ ಬೈ ಪೇಟೆಂಟಿ ಅಕೌಂಟ್ ಬ್ರಾಕೆಟ್ ಒಳಗ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ 4,000 ಅಂದ್ರೆ 4,000 ರೂಪಾಯಿ ಅಷ್ಟೇ ರಿಕವರಿ ಆಗೈತೆ. ಹಾಂ, ರಿಕವರಿ ಮುಗಿತಾ? ಈ ರಿಕವರಿ ಏನಾದ್ರು ಇದೆಯಾ? ಐತಿ. 2,000 ರೂಪಾಯಿ ರಿಕವರಿ ಐತಿ. ಅದನ್ನೇನು ತೋರಿ 2024 ಒಳಗೆ ಬೈ ಪಿ ಅಂಡ್ ಎಲ್ ಅಕೌಂಟ್ ಬ್ರಾಕೆಟ್ ಹೋಗಿ ಈ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ 2,000 ರೂಪಾಯಿ ಈ ರಿಕವರಿ ಹೋಯ್ತು. ಸೊ ಡೆಫಿಸಿಟು ಇಲ್ಲ, ರಿಕವರಿ ಇತ್ತು. ಬೈ ಪೇಟೆಂಟ್ ಅಂತ ತೊಗೊಂಡು 4,000 ರೂಪಾಯಿ. ಈ ರಿಕವರಿ ಇತ್ತು. ಬೈ ಪಿ ಅಂಡ್ ಎಲ್ ತೊಗೊಂಡೆ 2,000 ರೂಪಾಯಿ. ಸೊ ಈಗ ಟೋಟಲ್ ಮಾಡ್ರಿ. ಆಟೋಮೆಟಿಕಲಿ ಇದು ಟ್ಯಾಲಿ ಆಯಿತು. ಕ್ಯಾರಿ ಡೌನ್ ಬ್ರಾಟ್ ಡೌನ್ ಆಗಲಿಲ್ಲ. ಓಕೆ, ಕ್ಯಾರಿ ಡೌನ್ ಬ್ರಾಟ್ ಡೌನ್ ಆದ್ರೂ ನಡೆಯುತ್ತೆ, ಆಗಲಿಲ್ಲ ನಡೆಯುತ್ತೆ. ನೆಕ್ಸ್ಟ್ 2025 ನೋಡ್ರಿ. ಅಗೇನ್ 2025 ಇಲ್ಲೇ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವುದೂ ಇಲ್ಲ. 2025 ಏನಾದ್ರು ಇದೆ ನೋಡ್ರಿ. ಇಲ್ಲಿ ಡೆಫಿಸಿಟು ಇಲ್ಲ. ಡೆಫಿಸಿಟ್ ಇದ್ರೆ ಟು ಪೇಟೆಂಟ್ ಅಂತ ತಗೋತಿದ್ದೆ, ಡೆಫಿಸಿಟ್ ಬಂದಿಲ್ಲ. 2,000 ಅದು ರಿಕವರಿ ಐತೆ ನೋಡ್ರಿ. ರಿಕವರಿನೂ ಇಲ್ಲ. ರಿಕವರಿ ಇದ್ರೆ ಬೈ ಪೇಟೆಂಟ್ ಅಂತ ತಗೋತಿದ್ದೆ, ಅದು ಇಲ್ಲ. ಅಟ್ ದ ಲಾಸ್ಟ್ ಈ ರಿಕವರಿ ಇಲ್ಲ. ಪಿ ಅಂಡ್ ಎಲ್ಲೂ ಬರೋದಿಲ್ಲ ಇಲ್ಲಿ. ಸೊ ಇಲ್ಲಿಗೆ ಮುಗೀತು ನಮ್ಮ ಅಕೌಂಟ್. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ 15 ಮಾರ್ಕ್ಸ್ ಕೊಡ್ತಾರೆ ಫೈನಲ್ ಎಕ್ಸಾಮ್ಗೆ. ನಿಮಗೆ ಇಷ್ಟ ಆಗಿದ್ರೆ
ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.